ವಿಜೇತ ವಿಶೇಷ ಶಾಲೆಯಲ್ಲಿ ಶ್ರೀಯುತ ಲಯನ್ ಪ್ರಶಾಂತ್ ಶೆಟ್ಟಿ ಗುತ್ತುಮನೆ ಬೈಲೂರು, ಹಿರೇಬೈಲೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೆ ಉದ್ಯಮಿಗಳು ಈ ಸಂಸ್ಥೆಯಲ್ಲಿ ನಮ್ಮೆಲ್ಲ ದೇವರ ಮಕ್ಕಳ ಜೊತೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ನಮ್ಮ ವಿಶೇಷ ಮಕ್ಕಳಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನ ಮಾಡುವ ಮೂಲಕ ಅದೇ ರೀತಿ ಸಿಹಿ ತಿಂಡಿಯನ್ನ ನೀಡುವ ಮೂಲಕ ಬಹಳಷ್ಟು ಅರ್ಥಪೂರ್ಣವಾದ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನ ನಾವೆಲ್ಲ ದೇವರ ಮಕ್ಕಳ ಜೊತೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಹಿರೇಬೈಲೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಶ್ರೀ ಪ್ರಶಾಂತ್ ಶೆಟ್ಟಿ ಗುತ್ತುಮನೆ ಬೈಲೂರು ಹಾಗೆ ಅವರ ಧರ್ಮಪತ್ನಿ ಶ್ರೀಮತಿ ಸೋಗಿ ಶೆಟ್ಟಿ ದಂಪತಿಗಳಿಗೆ, ಅದೇ ರೀತಿ ಅವರ ಮಗಳು ಬೇಬಿ ಅಂಶಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಶ್ರೀ ಪ್ರಶಾಂತ್ ಶೆಟ್ಟಿ ಗುತ್ತುಮನೆ ಬೈಲೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಉತ್ತಮ ಕಾರ್ಯಕ್ರಮವನ್ನು ಇವತ್ತು ಪ್ರಶಾಂತ್ ಶೆಟ್ಟಿ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಹುಟ್ಟುಹಬ್ಬ ಅಂದರೆ ಸಂಭ್ರಮಿಸುವುದು, ಪಾರ್ಟಿ ಮಾಡೋದು ಹಾಗೂ ಬೇರೆ ತರಹದ ಒಂದು ವ್ಯವಸ್ಥೆ ಇರ್ತದೆ. ಆದರೆ ಪ್ರಶಾಂತ್ ಶೆಟ್ಟಿ ಗುತ್ತುಮನೆ ಇವರು ಇವತ್ತು ತನ್ನ ಹುಟ್ಟುಹಬ್ಬವನ್ನು ವಿಜೇತ ಶಾಲೆ ಇಲ್ಲಿಗೆ ಒಂದು ಊಟದ ಮಕ್ಕಳಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿ ತನ್ನ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸಬೇಕು, ನಾವೆಲ್ಲ ಈ ನಮ್ಮ ಹುಟ್ಟುಹಬ್ಬವನ್ನು ಯಾವ ತರದಲ್ಲಿ ಮುಂದಿನ ದಿನಗಳಲ್ಲಿ ಆಚರಿಸಬೇಕು ಅಂತ ಒಂದು ನೆನಪನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರ ಪರವಾಗಿ ನಾನು ಪ್ರಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಹೇಳುವುದರಿಂದ ನಮ್ಮ ಪ್ರಶಾಂತ್ ಅವರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಒಂದು ಡಿಫರೆಂಟ್ ಇರ್ತದೆ. ಅವರು ಈ ನಮ್ಮ ಹುಟ್ಟುಹಬ್ಬವನ್ನು ಅಂತ ಆಚರಿಸಲ್ಲ, ಈ ಸಮಾಜ ಸೇವೆಯಲ್ಲಿ ತುಂಬಾ ಒಂದು ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ದಾರೆ. ಅದೊಂದು ಯಾವುದೇ ಕಾರ್ಯಕ್ರಮಕ್ಕೆ ಯಾವುದೇ ಕೆಲಸಗಳನ್ನು ಮಾಡಲಿ ಅದೊಂದು ತುಂಬಾ ಮುಖ್ಯವಾಗಿ ಅದು ಸಕ್ಸಸ್ ಆಗುವಾಗಿ ಮಾಡುವಂತಹ ಒಂದು ನೈಪುಣ್ಯತೆ ಅವರಲ್ಲಿ ಇದೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಹುಟ್ಟುಹಬ್ಬವನ್ನು ಈಗಲೂ ಆಚರಿಸಬಹುದು. ಈ ದೇವರ ಮಕ್ಕಳ ಜೊತೆಯಲ್ಲಿ ಆಚರಿಸಿ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಪ್ರಶಾಂತ್ ಶೆಟ್ಟಿ ಅವರಿಗೆ ಅಭಿನಂದಿಸಿದ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಹೇಳುತ್ತೇನೆ. ಪ್ರಶಾಂತ್ ಶೆಟ್ಟಿ ಅವರು ನಮ್ಮ ಊರಿನಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಇತರ ಉತ್ತಮ ರೀತಿ ಶೈಕ್ಷಣಿಕವಾಗಿ ಕೂಡ ಉತ್ತಮ ರೀತಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಪ್ರಶಾಂತ್ ಶೆಟ್ಟಿ ಅವರೇ, ನಿಮಗೆ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಅದೇ ರೀತಿ ಎಲ್ಲ ರೀತಿಯ ನಿಮ್ಮ ಒಂದು ಉತ್ತಮವಾದ ಒಂದು ನಿಮಗೆ ಆಶೀರ್ವದಿಸಲಿ ಎಂದು ದೇವರಲ್ಲಿ ಬೇಡುತ್ತಾ, ಈ ಮುದ್ದು ಮಕ್ಕಳನ್ನು ನಾನು ಸಾಧಾರಣ ಅವರು ಸಂಜೆ ಮಾರ್ಕೆಟಲ್ಲಿ ಬಾಡಿಗೆಗೆ ಇರುವಾಗ ಆ ದಿನ ನಾವು ಲೈಫ್ನ ಕೆಲವು ಮೀಟಿಂಗಿಗೆ ಅವತ್ತು ಬಂದಿದ್ದೆ. ನಾನು ಅಲ್ಲಿ ಬಂದು ಈ ಮಕ್ಕಳನ್ನು ನೋಡಿದ ಮೇಲೆ ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು ಈ ಮಕ್ಕಳಿಗೋಸ್ಕರ ನಾನು ಏನಾದರೂ ಪ್ರತಿ ವರ್ಷ ಏನಾದರೂ ಒಂದು ಮಕ್ಕಳಿಗೆ ಸೇವೆಗೋಸ್ಕರ ಏನಾದರೂ ಕೊಡಬೇಕು, ಮಕ್ಕಳೊಟ್ಟಿಗೆ ಇರಬೇಕು, ಮಕ್ಕಳೊಟ್ಟಿಗೆ ಏನಾದರೂ ಬಾಂಧವ್ಯ ಬೆಳೆಸ್ಕೋಬೇಕು. ಅಂದ್ರೆ ಈ ರೀತಿಯ ಒಂದು ಮಕ್ಕಳನ್ನು ನೋಡಿಕೊಳ್ಳುವುದಂದ್ರೆ ಸುಲಭದ ವಿಷಯ ಅಲ್ಲ. ಅದೇ ರೀತಿ ಫಸ್ಟ್ ಅವರು ಸ್ಟಾರ್ಟ್ ಮಾಡುವಾಗ ಬಾರಿ ಕಷ್ಟಕಾಲದಲ್ಲಿದ್ದಾಗ ತುಂಬಾ ಕಷ್ಟದಿಂದ ಏನೇ ಕಷ್ಟ ಬಂದ್ರು ಈ ಮಕ್ಕಳನ್ನು ಬಿಡದೆ ಬೇರೆ ಶಾಲೆಯವರು ಅಂದ್ರೆ ಕೆಲವರು ಮಕ್ಕಳು ನೋಡ್ತಾರೆ, ಕೆಲವರು ನೋಡುದಿಲ್ಲ ಅಂತದೆಲ್ಲ ಇದ್ದುಂಟು. ಆದ್ರೆ ನಮ್ಮ ಕಾರ್ತಿಕ ಆ ತರ ಮಾಡಲಿಲ್ಲ. ಎಲ್ಲ ಮಕ್ಕಳಿಗೆ ಕೂಡ ಉತ್ತಮ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡುತ್ತಾ ಅವರಿಗೆ ಸ್ಪೋರ್ಟ್ಸ್ ಆಗಲಿ ಅಥವಾ ಇದರ ಚಟುವಟಿಕೆ ಆಗಲಿ ಎಲ್ಲದರಲ್ಲಿ ಅವರನ್ನು
ಈ ನಮ್ಮ ಇಡೀ ಒಂದು ರಾಜ್ಯಕ್ಕೆ ಒಂದು ಉತ್ತಮ ಶಾಲೆಯಾಗಿ ಈ ಶಾಲೆಯನ್ನು ಮಾಡಿಸಿದ್ದಾರೆ. ನಿಮಗೆ ಮೇಡಮ್ ದೇವರು ಆಯುಷ್ಯ ಕೊಟ್ಟು ಈ ಮಕ್ಕಳನ್ನು ನೋಡುವಂತಹ ಭಾಗ್ಯ ಕೊಟ್ಟಿದ್ದಾರೆ. ಆ ಭಾಗ್ಯದಲ್ಲಿ ನಮಗೆ ಸ್ವಲ್ಪ ಪಾಲ್ಗೊಡಿ ಅಂತ ಹೇಳುತ್ತಾ ನಾವು ಕೂಡ ನಿಮ್ಮೊಟ್ಟಿಗೆ ಸೇವೆ ಮಾಡಲಿಕ್ಕೆ ನಾವು ಕೂಡ ಇದ್ದೇವೆ ಅಂತ ಹೇಳುತ್ತಾ ನಾನು ನಮ್ಮ ಮುಗಿಸಿದ್ದೇನೆ. ಥ್ಯಾಂಕ್ ಯು. ಇದಕ್ಕಿಂತ ವಿಶೇಷ ದೇವರ ಮಕ್ಕಳ ಶಾಲೆಯ ಸಂಸ್ಥಾಪಕರು ಮತ್ತು ಅತ್ಯುತ್ತಮವಾಗಿ ಈ ಶಾಲೆಯನ್ನು ನಡೆಸುತ್ತಿರುವಂಥ ಈ ರಾಜ್ಯದಲ್ಲಿ ಒಂದು ಮಾದರಿ ಶಾಲೆಯಾಗಿ ಪ್ರಸ್ತುತ ಇರುವಂಥ ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿರುವಂಥ ಕಾಂತಿ ಶೆಟ್ಟಿ ಅವರೇ ಹಾಗೂ ಈ ಕಾರ್ಯಕ್ರಮ ಹುಟ್ಟುಹಬ್ಬ ಆಚರಣೆಯನ್ನು ಇಲ್ಲಿ ಆಚರಿಸುವ ಮುಖ್ಯ ಉದ್ದೇಶ ಅಂದರೆ ಒಂದು ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ, ಈ ಸಮಾಜದಲ್ಲಿ ಒಟ್ಟಿಗೆ ನಾವು ಒಗ್ಗಟ್ಟಾಗಿ ನಡೀಬೇಕು. ಅದೇ ರೀತಿ ಮಕ್ಕಳು ಇದು ಕೂಡ ದೇವರ ಮಕ್ಕಳನ್ನು ದೇವರ ಮಕ್ಕಳ ಆಚರಣೆಗಳಿಗೆ ಬಂದಿದ್ದೇವೆ. ಈ ಒಂದು ಸಣ್ಣ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ತುಂಬುವಂತವರು ಇಲ್ಲಿ ಎಲ್ಲರೂ ಗೊತ್ತಿದ್ದಾರೆ, ವೇದಿಕೆಯಲ್ಲಿ ಕುಳಿತುಕೊಂಡವರು. ಇವರ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮ್ಮ ಜೊತೆಗಿರುವವರು ಬಹಳ ಮುಖ್ಯವಾಗಿರ್ತಾರೆ. ನಿಮ್ಮೆಲ್ಲ ಸಹಕಾರದಿಂದ ಈ ರೀತಿ ನಾವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಅಂತ ಹೇಳಿ ಭಾವಿಸ್ತೇನೆ. ಈಗ ಗುರುಪ್ರಸಾದ್ ಹೇಳಿದ ಹಾಗೆ ಈ ಶಾಲೆಯ ಮಕ್ಕಳು ನಿಜವಾಗಿಯೂ ಅವರ ಒಳ್ಳೆಯ ಒಂದು ಟ್ಯಾಲೆಂಟ್ ಇದೆ. ಈಗ ಕಳೆದ ಸಲ ಬಂದಾಗ ನಾನು ಇದರಲ್ಲಿ ಕೆಲವು ಹುಡುಗರನ್ನು ಗಮನಿಸಿದ್ದೆ. ಒಳ್ಳೆಯ ಹಾಡುಗಳನ್ನು ಹಾಡುವಂತ ಮಕ್ಕಳಿದ್ದಾರೆ. ಇಲ್ಲಿ ನ್ಯಾಷನಲ್ ಕ್ರೀಡಾಪಟುಗಳು ಕೂಡ ಇದ್ದಾರೆ. ಅದು ಕೂಡ ನಮಗೊಂದು ಹೆಮ್ಮೆ. ನಿಮ್ಮ ಇದೇ ರೀತಿ ಈ ಕ್ರೀಡಾ ಚಟುವಟಿಕೆಗಳನ್ನು ಈ ಮುಂದುವರಿಸಿ ನಮ್ಮ ದೇಶಕ್ಕೂ ಕೂಡ ಹೆಸರು ತನ್ನಿ ಅಂತ ಹೇಳುತ್ತಾ, ಅದೇ ರೀತಿ ಕಾಂತಿ ಅಕ್ಕ ನಿಮಗೂ ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ್ರಿ. ಅದೇ ರೀತಿ ನಿಮ್ಮ ಇವರು ಹರೀಶಣ್ಣ ಕೂಡ ಅವರು ಕೂಡ ಜೊತೆಗೆ ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ನಿಮಗೂ ಕೂಡ ಯಾಕಂದ್ರೆ ಇಲ್ಲಿ ನಮ್ಗೆ ಇದೊಂದು ನಾವು ಊಟ ಕೊಡೋದೊಂದು ಅದು ದೊಡ್ಡ ವಿಷಯ ಅಲ್ಲ. ಇಲ್ಲಿ ನಮ್ಗೆ ಇಷ್ಟೊಂದು ವ್ಯವಸ್ಥೆ ಮಾಡಿ ನಿಮ್ದು ಇಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಈ ಆಚರಣೆ ಮಾಡಲು ನಮಗೊಂದು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಜೊತೆ ನಾವು ಖಂಡಿತವಾಗಿ ಸದಾ ಇರ್ತೇವೆ ಅಂತ ಹೇಳುತ್ತಾ, ಇನ್ನೂ ಕೂಡ ದೇವರೆಲ್ಲ ನಿಮ್ಮನ್ನು ಒಳ್ಳೇದು ಮಾಡಿ ಅಂತ ಆಶೆ ಮಗದೊಮ್ಮೆ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಿ ನಿಮ್ಮ ಆಶೀರ್ವಾದಕ್ಕೆ ಸದಾಹರಣೆಯಾಗುತ್ತದೆ ಅಂತ ಮಾತಾಡ್ತೀನಿ. ನಮಸ್ಕಾರ. ಎದೆಯ ಮರದಲ್ಲಿ ಹಚ್ಚಿಕೊಂಡಿರುವ